ಪ್ರತಿಯೊಂದರಲ್ಲೂ ನನ್ನ ಮಗಳ ಹೆಸರು ದಿವ್ಯಾ, ಅವಳ ತಂದೆ ರಾಜೀವಪ್ಪ ಅಂತ, ತಾಯಿ ಪಂಕಜ ಅಂತ ಇರುತ್ತೆ ನೋಡಿ ಯಜಮಾನ್ರೆ. ದಯವಿಟ್ಟು ಇದನ್ನೆಲ್ಲ ಗಮನಿಸ್ಬೇಕು ಯಜಮಾನ್ರೆ. ಇದು ಅವಳಿಗೆ ಆಕ್ಸಿಡೆಂಟ್ ಆದಾಗ ಕೊಟ್ಟಿರೋ ಕಂಪ್ಲೇಂಟ್ ಕಾಪಿ. ಅವಳು ಆಸ್ಪತ್ರೆಗೆ ಸೇರಿಸ್ತಾ ಕೊಟ್ಟಿರೋ ಮೆಡಿಕಲ್ ರೆಕಾರ್ಡ್. ಇದು ಅವಳು ಡಿಸ್ಚಾರ್ಜ್ ಸಮ್ಮರಿ. ನೀವು ಯಾವಾಗ ಬೇಕಾದರೂ ಇದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಬೋದು ಸರ್. ಇದ್ರ ಜೊತೆಗೆ ನಮ್ಮ ಮನೆ ಅಡ್ರೆಸ್ ಕೂಡ ಅಲ್ಲೇ ಇದೆ. ನೀವು ಯಾರನ್ನು ಬೇಕಾದರೂ ಕೇಳಿ ವಿಚಾರಿಸಿ ತಿಳ್ಕೊಬೋದು ಸರ್. ನೋಡಿ ಯಜಮಾನ್ರೆ, ನಾವು ಈಗಿಂದೀಗಲೇ ನಮ್ಮ ಮಗಳನ್ನ ನಮ್ಮ ಜೊತೆ ಕಳಿಸ್ಕೊಡಿ ಅಂತ ಕೇಳ್ತಾ ಇಲ್ಲ. ನಿಮಗೆಲ್ಲ ಅನುಮಾನಗಳು ಬಗೆಹರಿದ ಮೇಲೆ, ನಿಮಗೆ ನಮ್ಮ ಮೇಲೆ ನಂಬಿಕೆ ಬಂದ ಮೇಲೆ ಕಳಿಸ್ಕೊಟ್ರೆ ಆಯಿತು. ಆದರೆ ನಾವು ಹೇಳ್ತಾ ಇರೋದಂತೂ ಅಕ್ಷರಶ ನಿಜ. ಇದು ಸತ್ಯ ಸತ್ಯ. ಆಯಿತು, ನಾನಿದನ್ನೆಲ್ಲ ನೋಡಿ ವಿಚಾರಿಸಿದ ಮೇಲೆ ನನ್ನ ತೀರ್ಮಾನ ಹೇಳ್ತೀನಿ. ಮಾವ, ಇದೆಲ್ಲ ಇತ್ಯರ್ಥ ಆಗೋವರೆಗೂ ಇವರನ್ನ ಇಲ್ಲೇ ಇರಿಸೋದಕ್ಕೆ ವ್ಯವಸ್ಥೆ ಮಾಡಿ. ಸರಿ ಹೇಳಿ ಅಂದರೆ ನಿಮ್ಮಿಂದ ತುಂಬ ಉಪಕಾರ ಆಯ್ತು ಯಜಮಾನ್ರೆ. ಸ್ವಲ್ಪ ಸಾಂಬಾರ್ ಹಾಕ್ಲಾ? ಸ್ವಲ್ಪ ಹಾಕಮ್ಮ. ಈ ನಕುಲ ಇಲ್ಲಮ್ಮ. ಫೋನ್ ಬಂತು ಅನ್ಸುತ್ತೆ, ಅದಕ್ಕೆ ಆಚೆ ಹೋಗಿದ್ದಾನ ಮಾವ. ಅದೇನು ಫೋನೋ ಏನೋ, ಎದ್ದು ಕೂಡಲೇ ಫೋನು, ಕಾಫಿ ಕುಡಿಯುವಾಗ್ಲೂ ಫೋನು, ಕೂತ್ಕೊಂಡ್ರು ಫೋನು, ನಿಂತ್ಕೊಂಡ್ರು ಫೋನು, ಊಟ ಮಾಡುವಾಗ್ಲೂ ಫೋನು, ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಫೋನ್ನಲ್ಲೇ ಇರ್ತಾನೆ. ನಮ್ಮ ಕಾಲದಲ್ಲಿ ಟೆಲಿಫೋನ್ನ ಒಂದು ಮೂಲೆಯಲ್ಲಿ ಕಟ್ಟಾಕ್ತಾ ಇದ್ವಿ, ಅದಕ್ಕೆ ನಾವು ಫ್ರೀ ಆಗಿದ್ವಿ. ಈಗ ಮೊಬೈಲು ನಮ್ಮನ್ನ ಕಟ್ಟಾಕಿದೆ, ನಾವು ಫ್ರೀ ಆಗಿಲ್ಲ. ಅಷ್ಟೇ ಆ ಕಾಲಕ್ಕೂ ಈ ಕಾಲಕ್ಕೂ ವ್ಯತ್ಯಾಸ. ಇದೇ ನಮ್ಮ ಶಿವಾನಿ ಇವತ್ತು ಮನೆಯಲ್ಲೇ ಇದೆಯಾ? ಅದೇ ನನಗೆ ಆಶ್ಚರ್ಯ. ನಾನು ಎಲ್ಲೋದ್ರೂ ಎಲ್ರೂ ಕಣ್ಣು ನನ್ನ ಮೇಲೆ ಇರುತ್ತೆ ಅಲ್ವಾ ತಾತ? ಅದಕ್ಕೆ ಈಗ ನನ್ನ ಪಾಡಿಗೆ ನಾನಿದ್ದೀನಿ. ನಾವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಯಾರ ಜೊತೆನೂ ಮಾತಿಗೆ ಮಾತು ಬೆಳಿದೇ ಇರೋ ಹಾಗೆ ನೋಡ್ಕೋಬೇಕಲ್ವಾ? ನೀನು ಸುಮ್ಮನೆ ಇರೋ ಪೈಕಿ ಇಲ್ಲ ಅಂತ ನನಗೆ ಗೊತ್ತು. ಬೇಟೆ ಆಡುವಾಗ್ಲೆಲ್ಲ ಈ ಪ್ರಾಣಿಗಳು ಸೈಲೆಂಟ್ ಆಗಿರುತ್ತಂತೆ, ಹಾಗೆ. ಅಮ್ಮ ದೇವ್ರು, ನಾನು ಹೊರಗಡೆ ಹೋದ್ರೂ ತಪ್ಪು, ಸೈಲೆಂಟ್ ಆಗಿದ್ರು ತಪ್ಪು. ನಾನು ಏನ್ ಮಾಡ್ಬೇಕು ಅಂತ ನೀನೇ ಹೇಳ್ಬಿಡು. ಆದಷ್ಟು ಬೇಗ ಒಂದು ಮದುವೆ ಮಾಡ್ಕೋ. ಆ ಕಾಲನೂ ಹತ್ರ ಬರ್ತಾ ಇದೆ ದೇವ್ರು. ನೀನ್ ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡ್ಬೇಕು ಅಷ್ಟೇ. ನೀನು ಯಾವ ಕಾಲಕ್ಕೋಸ್ಕರ ಕಾಯ್ತಾ ಇದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೆಲ್ಲ ಆಗಲ್ಲಮ್ಮ. ಸಿಗದೆ ಇರೋದ್ರಿಂದ ಓಡೋದನ್ನು ಬಿಟ್ಟು ಸಿಕ್ಕಿರೋದ್ರನ್ನ ಪ್ರಸಾದ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಬೇಕು. ಅದು ನಿನ್ ಕಾಲ ಅಜ್ಜಿ. ಸಿಕ್ಕಿದ್ದನ್ನ ಪ್ರಸಾದ ಅಂತ ತಿಳ್ಕೊಂಡು ನೀನ್ ಹೇಗ್ ಸಂಸಾರ ಮಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆಯಾ ಸಾಕು ನಿಲ್ಸಿ. ಊಟ ಮಾಡುವಾಗ ಬೇಡದೇ ಇರೋ ವಿಚಾರನ ತಗೊಂಡು ಯಾಕೆ ಚರ್ಚೆ ಮಾಡ್ತೀರಿ? ಅಲ್ಲ, ಈ ಮದುವೆ ಅಂತಂದ್ರೆ ಏನು? ಅದೊಂದು ಋಣಾನುಬಂಧ. ಯಾರ್ಯಾರ ಜೊತೆನಲ್ಲಿ ಬಾಳಬೇಕು, ಎಷ್ಟೆಷ್ಟು ದಿನ ಜೀವನ ಮಾಡಬೇಕು ಅನ್ನೋದನ್ನ ಮೊದಲೇ ತೀರ್ಮಾನ ಆಗಿರುತ್ತೆ. ನಮ್ಮ ಕೈನಲ್ಲಿ ಇಲ್ದಿರೋದ್ರ ಬಗ್ಗೆ ನಾವ್ ಯಾಕೆ ಇಷ್ಟು ತಲೆ ಕೆಡಿಸ್ಕೋಬೇಕು? ಅಲ್ಲ, ಇಷ್ಟಕ್ಕೂ ಪ್ರೀತಿಸಿ ಮದುವೆ ಆದವರೆಲ್ಲ ಒಟ್ಟಿಗೆ ಇದ್ದಾರಾ? ಹೋಗ್ಲಿ, ಅವರವರ ಪ್ರೀತಿ ಯಾವಾಗ್ಲೂ ಒಂದೇ ತರ ಇರುತ್ತಾ? ಅರೇಂಜ್ಡ್ ಮ್ಯಾರೇಜ್ ಆದವರೆಲ್ಲ ಕಿತ್ತಾಡ್ಕೊಂಡು ದೂರ ಇದ್ಬಿಟ್ಟಿದಾರಾ? ಅಥವಾ ಅಯ್ಯ ನಮ್ಮ ಜೀವನ ಇಷ್ಟೇ ಅಂತ ಜೀವ ಕಳ್ಕೊಂಡ್ಬಿಟ್ಟಿದಾರಾ? ಇಲ್ಲ ತಾನೆ? ನೋಡಮ್ಮ, ಮದುವೆ ಅಂತಂದ್ರೆ 2 ವರ್ಷ ಮುದ್ದಾಟ, ಮಕ್ಕಳಾದ್ಮೇಲೆ ಕಿತ್ತಾಟ, ಆಮೇಲೆ ಬಂಧುಗಳ ಜೊತೆನಲ್ಲಿ ಬಡಿದಾಟ, ಸಾಯೋವರೆಗೂ ನಾನು ಗ್ರೇಟ ನೀನು ಗ್ರೇಟ ಅನ್ನೋದ್ರ ಬಗ್ಗೆ ಹೋರಾಟ.